ಹೊಸ ದಿನ, ಹೊಸ ವಿಡಿಯೋ, ಹೊಸ ಜಾಗ. ಹಾಯ್ ಗೈಸ್, ಮತ್ತೊಂದು ದಿನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ಮಮ್ಮಿ ಬಗ್ಗೆ ಮಾತಾಡಿದ ವಿಡಿಯೋನ ಸ್ವಲ್ಪ ಜನ ನೋಡಿದ್ರು, ಆ ಸ್ವಲ್ಪ ಜನದಲ್ಲಿ ತುಂಬ ಜನಕ್ಕೆ ಇಂಪ್ಯಾಕ್ಟ್ ಆಗಿದೆ ಅಂತ ಗೊತ್ತಾಯಿತು. ಮಮ್ಮಿ ಆ ವಿಡಿಯೋ ನೋಡಿ ಏನು ಹೇಳ್ತು ಅಂದರೆ, ಇಷ್ಟೇನ ನಿನ್ನ ಕೈಯಲ್ಲಿ ಮಾತಾಡೋಕ್ಕಾಗಿದ್ದು ಅಂತ ಬೈತು. ಸೊ ಇನ್ನೊಂದು ದಿನ ಮಮ್ಮಿ ಬಗ್ಗೆ ವಿಡಿಯೋನ ಮಮ್ಮಿ ಪಕ್ಕದಲ್ಲಿ ಕೂರಿಸ್ಕೊಂಡ್ಬಿಟ್ಟು ಮಾಡ್ತೀನಿ, ಅದನ್ನು ನೋಡ್ತೀರ ಸದ್ಯದಲ್ಲಿ. ಇವತ್ತು ಯಾವುದ್ರ ಬಗ್ಗೆ ಮಾತಾಡೋಣ ಅಂತ, ಇವತ್ತು ಅದೇ ಆಗಿದೆ. ನೆನ್ನೇನೋ ಹೇಳಿದ್ರಲ್ಲ ಸ್ಕ್ರಿಪ್ಟೆಲ್ಲ ಬರ್ಕೋತೀನಿ ಅಂತ. ಸ್ಕ್ರಿಪ್ಟೆಲ್ಲ ಎಷ್ಟು ಟೈಮ್ ಇದ್ದಿಲ್ಲ. ಇವತ್ತು ಟ್ರಾವೆಲ್ ಮಾಡ್ತಿದ್ದೆ. ಕರೆಕ್ಟು ಜಾಗದ ಬಗ್ಗೆ ಹೇಳಬೇಕಲ್ಲ, ಏನು ಡೈಲಿ ಒಂದೊಂದು ಲೊಕೇಶನಲ್ಲಿ ವೀಡಿಯೋ ಮಾಡ್ತಾನೆ ಅಂತ. ಫಸ್ಟ್ನೇ ದಿನ ಇದ್ದಿದ್ದು ನನ್ನ ಪಿ ಜಿಲಿ, ನೆನ್ನೆ ಇದ್ದಿದ್ದು ನನ್ನ ತಮ್ಮನ ಮನೇಲಿ, ಇವತ್ತಿದ್ದು ನಮ್ಮ ಅತ್ತೆ ಮನೇಲಿ. ಅದಕ್ಕೆ ಲೊಕೇಶನ್ಗಳು ಚೇಂಜ್ ಆಗ್ತಿದೆ. ಅಲ್ಲೇ ಇದ್ದೆ ಅಂದರೆ ಅದೇ ಲೊಕೇಶನ್ ನೋಡ್ತೀರಾ. ಇವತ್ತು ಯಾವುದ್ರ ಬಗ್ಗೆ ಮಾತಾಡೋಣ? ಲೈಫ್ ಚೆನ್ನಾಗಿದೆ. ಲೈಫ್ ಬಗ್ಗೆ ಮಾತಾಡೋಣ ಅಂದರೆ, ಲೈಫ್ ಚೆನ್ನಾಗೇನೋ ಇದೆ. ಅದೇ ಏನಂತಾರಲ್ಲ, ಎಲ್ಲ ಇದ್ದು ಏನು ಇಲ್ಲದವರು ಅಂತ, ಹಾಗೆ ಕೆಲಸ ಇದೆ. ಆಮೇಲೆ ಅದೇ ಏನದು, ಇಲ್ಲಿ ಕೆಲಸಕ್ಕೋಸ್ಕರ ಇಲ್ಲಿರೋದಂತ. ಸುಮ್ಮನೆ ಅಲ್ಲೆಲ್ಲ ಫ್ರೆಂಡ್ಸು, ಅಲ್ಲಿ ನಮ್ಮ ಜಾಗ, ನಮ್ಮೂರೆಲ್ಲ ಬಿಟ್ಟು ಬೆಂಗಳೂರು ಬಂದಿದ್ದೀವಲ್ಲ, ಒಂಚೂರು ಕಷ್ಟ ಆಗುತ್ತೆ. ಅದಕ್ಕೆ ವೀಕೆಂಡ್ ಆದರೆ ಊರಿಗೆ ಹೊಡೋದು. ಎಲ್ಲ ಬೈತಾರೆ, ಏನಕ್ಕೆ ವಾರ ಆದರೆ ಇಲ್ಲಿರ್ತೀಯ, ಇಲ್ಲಿರೋರು ನನಗೆ ಬೈತಾರೆ. ವೀಕೆಂಡ್ ಆದರೆ ಇಲ್ಲಿರಲ್ಲ, ಮಾತೆತ್ತಿರಿ ಊರಿಗೆ ಹೋಗ್ಬೇಕು ಅಂತ. ಏನಕ್ಕೆ ಹೋಗ್ತೀವಿ, ಏನಕ್ಕೆ ಜೀವನ ಲೈಫ್ ಬಗ್ಗೆ ಅನ್ನಲ್ಲ. ಲೈಫ್ ಇರೋದೇ ಊರಲ್ಲಿ, ನಮ್ಮೂರು, ನನ್ನೂರು, ನಮ್ಮ ಜನ, ನನಗೆ ಬೇಕಾದವರಲ್ಲ ಅಲ್ಲೇ ಇದ್ದಾರೆ. ಅದಕ್ಕೆ ಊರಿಗೆ ಹೋಗ್ತೀನಿ. ಅದನ್ನು ಪ್ರಾಬ್ಲಮ್ಮು. ಏನಾದ್ರು ಮಾಡಬೇಕು. ಮತ್ತು ಚಿನ್ನ, ನಿನ್ನ ಲೈಫ್ ಹೆಂಗಿದೆ? ನಮ್ಮ ಲೈಫು ದಾರಿ ತಪ್ಪಿದ ಮಗ ಆಗ್ಬಿಟ್ಟಿದ್ದೀನಿ. ಅದೇನು ದಾರಿ ತಪ್ಪಿದ ಮಗ? ಹಂಗೆ ಆಗಿರೋದು. ಬರೀ ನಮ್ಮ ಲೈಫ್ ಏನಕ್ಕೆ ಕೇಳಿದ್ರೆ ನಗ್ತಾರೆ ಜನ. ಅಯ್ಯೋ, ಹೆಂಗಿದ್ರು ನಗ್ತಾರೆ. ಒಳ್ಳೇದು ಹೇಳಿದ್ರು ನಗ್ತಾರೆ, ಕೆಟ್ಟದ್ದು ಹೇಳಿದ್ರು ನಗ್ತಾರೆ. ಅವ್ರು ನಗ್ತಾರಂತಾನೆ ಏನು ಹೇಳ್ಬಾರ್ದು. ಮತ್ತೆ ಪ್ಲ್ಯಾನ್ ಮಾಡಿಬಿಟ್ಟೆ ವೀಡಿಯೋ ಮಾಡಬೇಕು. ಬ್ಲ್ಯಾಂಕಾಗಿ ಕೂತ್ರೆ ಬ್ಲ್ಯಾಂಕಾಗೆ ಕೂತ್ಕೋಬೇಕು ಅನಿಸುತ್ತೆ. ತಲೆನೇ ಓಡಲ್ಲ ಏನು ಮಾತಾಡಬೇಕು. ಸುಮ್ಮನೆ ಒಬ್ಬೊಬ್ಬರೇ ಕೂತ್ಕೊಂಡಾಗ ಭಾಳ ಮಾತಾಡ್ತಿರ್ತೀವಿ. ಕ್ಯಾಮ್ರಾ ಕಾನ್ಷಿಯಸ್ನೆಸ್ ಬಂದುಬಿಟ್ಟಿದೆ ಅಂತ ಡೌಟ್ ಆಗ್ತಿದೆ. ಕ್ಯಾಮ್ರಾ ನೋಡ್ರೆ ಮುಂಚೆ ಏನೂ ಟೆನ್ಷನ್ ಆಗ್ತಾಯಿದ್ದಿಲ್ಲ, ತಲೆ ಕೆಡಿಸ್ಕೊಳ್ಳೋಂಗೆ ಮಾತಾಡ್ತಿದ್ದಿದ್ದು. ನಾಳೆ ಮಾಡೋಣ. ನಾಳೆ ಪಪ್ಪನ ಬಗ್ಗೆ ವೀಡಿಯೋ ಮಾಡೋಣ. ಪಪ್ಪನ ಬಗ್ಗೆ ವೀಡಿಯೋ ಮಾಡೋಕ್ಕೂ ಮುಂಚೆ ಪಪ್ಪನದೊಂದು ಪಾಡ್ಕಾಸ್ಟ್ ಮಾಡಿದರು ಅವ್ರ ಫ್ರೆಂಡ್ ಹರೀಶ್ ಅಂಕಲ್ ಅಂತ. ಅದೊಂದು ಯೂಟ್ಯೂಬ್ ಚಾನಲ್ ಪಾಡ್ಕಾಸ್ಟಿನ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ ವಿಡಿಯೋ ನೋಡಿ ಒಂದ್ಸಲ. ಆಮೇಲೆ ವಿಜಯ್ ಸರ್ ಬಗ್ಗೆ ಮಾತಾಡೋಣ. ಪಪ್ಪ ಇಲ್ಲಿಲ್ಲ. ಪಪ್ಪ ಇದ್ದರೆ ಪಪ್ಪನ ಪಕ್ಕದಲ್ಲಿ ಕೂರಿಸ್ಕೊಂಡು ಪಪ್ಪನ ಜೊತೆ ಪಾಡ್ಕಾಸ್ಟ್ ಆಗಿರೋದು ನನ್ನ ಚಾನಲಿಗೆ. ಅದನ್ನ ಇನ್ನೊಂದು ದಿನ ಪ್ಲ್ಯಾನ್ ಮಾಡ್ತೀನಿ ಪಪ್ಪನ ಜೊತೆ ಪಾಡ್ಕಾಸ್ಟ್ ಮಾಡೋಕ್ಕೆ. ಓಕೆ, ಇಷ್ಟು ಹೇಳ್ತಾ 3ನೇ ದಿನದ ಮುಕ್ತಾಯ ಮಾಡೋಣ. ಓಕೆ ಫ್ರೆಂಡ್ಸ್, ಬಾಯ್.